ಮತ್ತೊಂದು ಕಡೆ ಆರ್ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುನಿರತ್ನ ವರ್ಸಸ್ ಕುಸುಮ ಫೈಟ್ ಜೋರಾಗಿದೆ. ಶಾಸಕರ ಕಚೇರಿಗೆ ಬೀಗ ಜಡಿಯೋಕೆ ಕುಸುಮ ಕಾರಣ. ಪೊಲೀಸರಿಗೆ ಡಿಕೆ ಸುರೇಶ್ ಹಾಗೆ ಕುಸುಮ ಡಿಕೆ ಶಿವಕುಮಾರ್ ಕರೆ ಮಾಡಿದ್ರು. ಫೋನ್ ಮಾಡಿ ಬೀಗ ಹಾಕೋಕೆ ಒತ್ತಡ ಹೇರಿದ್ರು. ಕುಸುಮ ಅವರಿಗೆ MLA ಆಗೋ ಹುಚ್ಚು ಹಿಡಿದಿದೆ. ಒಬ್ಬ MLA ಅಂತ ನೋಡದೆ ಹೊಲ್ಸ್ ತಿಂತಾನೆ ಅಂತ ಮಾತನಾಡ್ತಾರೆ. ಗೊಬ್ಬರದ ಹುಳು ಅಂತೆಲ್ಲ ಮಾತನಾಡ್ತಾರೆ. ನಾನು ಕಸ ಗೊಬ್ಬರದ ಹುಳು ಅಂತೆ ಕುಸುಮ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಶಾಸಕ ಮುನಿರತ್ನ. ಇದು ಬಹಳ ವಿಚಿತ್ರ. ಮಾರಾಟ ಮಾಡಲ್ಲ, ಸಹಾಯ. ಇದರ ತಪ್ಪು ಅಂದ್ರೆ ಹೆಂಗೆ ಸರ್? ಕಾನೂನು ಏನು ಅವಕಾಶ ಇದೆ? ಬಿಲ್ ವಿತೌಟ್ ಬಿಲ್ ಅಂತ ಇರಲ್ಲ. ಇನ್ನು ಮುಂದಕ್ಕೆ ನಾವು ಇದು ಚರ್ಚೆ ಬಿಲ್ ಅಂತೂ ಇಲ್ಲ. ಒಂದು ನನ್ನ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿ ಕುಸುಮ DK ರವಿ ಅವ್ರನ್ನ ಕರ್ಕೊಂಡು ಇವರೇ MLA, ಎಲ್ಲ ಇವರೇ, ಸಮಸ್ಯೆಗಳು ಇವ್ರಿಗೆ ಹೇಳಿ, MLA ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ, ಮುನಿರತ್ನನ್ಗೆ ಆಹ್ವಾನ ಕೊಡಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು. ಇವತ್ತು ಸೇಮ್ ಅದೇ ರಿಪೀಟು. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳದ್ದು. ಸರ್, ಬೆಳಗ್ಗೆಯಿಂದ DK ಸುರೇಶ್ ಫೋನ್ ಮಾಡ್ತಾರೆ, ಕುಸುಮ ಫೋನ್ ಮಾಡ್ತಾರೆ, ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, DK ಶಿವಕುಮಾರ್ ಫೋನ್ ಮಾಡ್ತಾರೆ. ನೀವು ಗೋಡನ್ನು ಸೀಸ್ ಮಾಡು ಅಂತಾರೆ. ಗೋಡನ್ ಸೀಸ್ ಮಾಡಿಲ್ಲ ಅಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡಬೇಕು ಅಂತಂದರೆ ನಾನು ಹೇಳಿದೆ, ನೋಡಪ್ಪ ಅದರಲ್ಲಿ ಏನೂ ಇಲ್ಲಪ್ಪ, ಪಟಾಕಿ ಇರಲ್ಲ. ಇದು ಎಲ್ಲಾದರೂ ಇದೆಯಾ ಇಂಥದ್ದು? ಆ ಕುಸುಮನಿಗೆ MLA ಆಗಬೇಕು ಅನ್ನೋ ಒಂದು ಹುಚ್ಚು ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಒಬ್ಬ MLA ಅನ್ನೋ ಗೌರವನೂ ಇಲ್ಲ. ಅವನು ಹೊಲಸು ತಿಂತಾನೆ, ಅವನು ಗೊಬ್ಬರದ ಹುಳ ತಿಂತಾನೆ, ಅವನ್ನ ಓಡಿಸ್ತೀನಿ. ಮತ್ತೊಂದು ಕಡೆ ಆರ್ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುನಿರತ್ನ ವರ್ಸಸ್ ಕುಸುಮ ಫೈಟ್ ಜೋರಾಗಿದೆ. ಶಾಸಕರ ಕಚೇರಿಗೆ ಬೀಗ ಜಡಿಯೋಕೆ ಕುಸುಮ ಕಾರಣ. ಪೊಲೀಸರಿಗೆ ಡಿಕೆ ಸುರೇಶ್ ಹಾಗೆ ಕುಸುಮ ಡಿಕೆ ಶಿವಕುಮಾರ್ ಕರೆ ಮಾಡಿದ್ರು. ಫೋನ್ ಮಾಡಿ ಬೀಗ ಹಾಕೋಕೆ ಒತ್ತಡ ಹೇರಿದ್ರು. ಕುಸುಮ ಅವರಿಗೆ MLA ಆಗೋ ಹುಚ್ಚು ಹಿಡಿದಿದೆ. ಒಬ್ಬ MLA ಅಂತ ನೋಡದೆ ಹೊಲ್ಸ್ ತಿಂತಾನೆ ಅಂತ ಮಾತನಾಡ್ತಾರೆ. ಗೊಬ್ಬರದ ಹುಳು ಅಂತೆಲ್ಲ ಮಾತನಾಡ್ತಾರೆ. ನಾನು ಕಸ ಗೊಬ್ಬರದ ಹುಳು ಅಂತೆ ಕುಸುಮ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಶಾಸಕ ಮುನಿರತ್ನ. ಇದು ಬಹಳ ವಿಚಿತ್ರ. ಮಾರಾಟ ಮಾಡಲ್ಲ, ಸಹಾಯ. ಇದರ ತಪ್ಪು ಅಂದ್ರೆ ಹೆಂಗೆ ಸರ್? ಕಾನೂನು ಏನು ಅವಕಾಶ ಇದೆ? ಬಿಲ್ ವಿತೌಟ್ ಬಿಲ್ ಅಂತ ಇರಲ್ಲ. ಇನ್ನು ಮುಂದಕ್ಕೆ ನಾವು ಇದು ಚರ್ಚೆ ಬಿಲ್ ಅಂತೂ ಇಲ್ಲ. ಒಂದು ನನ್ನ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿ ಕುಸುಮ DK ರವಿ ಅವ್ರನ್ನ ಕರ್ಕೊಂಡು ಇವರೇ MLA, ಎಲ್ಲ ಇವರೇ, ಸಮಸ್ಯೆಗಳು ಇವ್ರಿಗೆ ಹೇಳಿ, MLA ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ, ಮುನಿರತ್ನನ್ಗೆ ಆಹ್ವಾನ ಕೊಡಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು. ಇವತ್ತು ಸೇಮ್ ಅದೇ ರಿಪೀಟು. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳದ್ದು. ಸರ್, ಬೆಳಗ್ಗೆಯಿಂದ DK ಸುರೇಶ್ ಫೋನ್ ಮಾಡ್ತಾರೆ, ಕುಸುಮ ಫೋನ್ ಮಾಡ್ತಾರೆ, ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, DK ಶಿವಕುಮಾರ್ ಫೋನ್ ಮಾಡ್ತಾರೆ. ನೀವು ಗೋಡನ್ನು ಸೀಸ್ ಮಾಡು ಅಂತಾರೆ. ಗೋಡನ್ ಸೀಸ್ ಮಾಡಿಲ್ಲ ಅಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನು ನಾವು ಬೀಗ ತೆಗೆದು ನೋಡಬೇಕು ಅಂತಂದರೆ ನಾನು ಹೇಳಿದೆ, ನೋಡಪ್ಪ ಅದರಲ್ಲಿ ಏನೂ ಇಲ್ಲಪ್ಪ, ಪಟಾಕಿ ಇರಲ್ಲ. ಇದು ಎಲ್ಲಾದರೂ ಇದೆಯಾ ಇಂಥದ್ದು? ಆ ಕುಸುಮನಿಗೆ MLA ಆಗಬೇಕು ಅನ್ನೋ ಒಂದು ಹುಚ್ಚು ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಒಬ್ಬ MLA ಅನ್ನೋ ಗೌರವನೂ ಇಲ್ಲ. ಅವನು ಹೊಲಸು ತಿಂತಾನೆ, ಅವನು ಗೊಬ್ಬರದ ಹುಳ ತಿಂತಾನೆ, ಅವನ್ನ ಓಡಿಸ್ತೀನಿ. ಮತ್ತೊಂದು ಕಡೆ ಆರ್ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುನಿರತ್ನ ವರ್ಸಸ್ ಕುಸುಮ ಫೈಟ್ ಜೋರಾಗಿದೆ. ಶಾಸಕರ ಕಚೇರಿಗೆ ಬೀಗ ಜಡಿಯೋಕೆ ಕುಸುಮ ಕಾರಣ. ಪೊಲೀಸರಿಗೆ ಡಿಕೆ ಸುರೇಶ್ ಹಾಗೆ ಕುಸುಮ ಡಿಕೆ ಶಿವಕುಮಾರ್ ಕರೆ ಮಾಡಿದ್ರು. ಫೋನ್ ಮಾಡಿ ಬೀಗ ಹಾಕೋಕೆ ಒತ್ತಡ ಹೇರಿದ್ರು. ಕುಸುಮ ಅವರಿಗೆ MLA ಆಗೋ ಹುಚ್ಚು ಹಿಡಿದಿದೆ.
ಒಬ್ಬ MLA ಅಂತ ನೋಡದೆ ಹೊಲ್ಸ್ ತಿಂತಾನೆ ಅಂತ ಮಾತನಾಡ್ತಾರೆ. ಗೊಬ್ಬರದ ಹುಳು ಅಂತೆಲ್ಲ ಮಾತನಾಡ್ತಾರೆ. ನಾನು ಕಸ ಗೊಬ್ಬರದ ಹುಳು ಅಂತೆ ಕುಸುಮಾ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಶಾಸಕ ಮುನಿರತ್ನ. ಇದು ಬಹಳ ವಿಚಿತ್ರ. ಮಾರಾಟ ಮಾಡಲ್ಲ, ಸಹಾಯ. ಇದ್ರ ತಪ್ಪು ಅಂದ್ರೆ ಹೆಂಗೆ ಸರ್? ಕಾನೂನು ಏನು ಅವಕಾಶ ಇದೆ? ಬಿಲ್ ವಿತೌಟ್ ಬಿಲ್ ಅಂತ ಇರಲ್ಲ. ಇನ್ನು ಮುಂದಕ್ಕೆ ನಾವು ಇದು ಚರ್ಚೆ ಬಿಲ್ ಅಂತೂ ಇಲ್ಲ. ಒಂದು ನನ್ನ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿ ಕುಸುಮಾ DK ರವಿ ಅವ್ರನ್ನ ಕರ್ಕೊಂಡು ಇವರೇ MLA, ಎಲ್ಲ ಇವರೇ, ಸಮಸ್ಯೆಗಳು ಇವ್ರಿಗೆ ಹೇಳಿ, MLA ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ, ಮುನಿರತ್ನನ್ಗೆ ಆಹ್ವಾನ ಕೊಡಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು. ಇವತ್ತು ಸೇಮ್ ಅದೇ ರಿಪೀಟು. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳದ್ದು. ಸರ್, ಬೆಳಗ್ಗೆಯಿಂದ DK ಸುರೇಶ್ ಫೋನ್ ಮಾಡ್ತಾರೆ, ಕುಸುಮಾ ಫೋನ್ ಮಾಡ್ತಾರೆ, ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, DK ಶಿವಕುಮಾರ್ ಫೋನ್ ಮಾಡ್ತಾರೆ, ನೀವು ಗೋಡನ್ನು ಸೀಸ್ ಮಾಡು ಅಂತಾರೆ. ಗೋಡನ್ ಸೀಸ್ ಮಾಡಿಲ್ಲ ಅಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡಬೇಕು ಅಂತಂದರೆ ನಾನು ಹೇಳಿದೆ, ನೋಡಪ್ಪ ಅದರಲ್ಲಿ ಏನೂ ಇಲ್ಲಪ್ಪ, ಪಟಾಕಿ ಇರಲ್ಲ, ಇದು ಎಲ್ಲಾದರೂ ಇದೆಯಾ ಇಂಥದ್ದು? ಆ ಕುಸುಮನಿಗೆ MLA ಆಗಬೇಕು ಅನ್ನೋ ಒಂದು ಹುಚ್ಚು ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಒಬ್ಬ MLA ಅನ್ನೋ ಗೌರವನೂ ಇಲ್ಲ, ಅವನು ಹೊಲಸು ತಿಂತಾನೆ, ಅವನು ಗೊಬ್ಬರದ ಹುಳ ತಿಂತಾನೆ, ಅವನ್ನ ಓಡಿಸ್ತೀನಿ. ಮತ್ತೊಂದು ಕಡೆ RR ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುನಿರತ್ನ ವರ್ಸಸ್ ಕುಸುಮಾ ಫೈಟ್ ಜೋರಾಗಿದೆ. ಶಾಸಕರ ಕಚೇರಿಗೆ ಬೀಗ ಜಡಿಯೋಕೆ ಕುಸುಮಾ ಕಾರಣ. ಪೊಲೀಸರಿಗೆ DK ಸುರೇಶ್ ಹಾಗೆ ಕುಸುಮಾ DK ಶಿವಕುಮಾರ್ ಕರೆ ಮಾಡಿದ್ರು. ಫೋನ್ ಮಾಡಿ ಬೀಗ ಹಾಕೋಕೆ ಒತ್ತಡ ಹೇರಿದ್ರು. ಕುಸುಮಾ ಅವರಿಗೆ MLA ಆಗೋ ಹುಚ್ಚು ಹಿಡಿದಿದೆ. ಒಬ್ಬ MLA ಅಂತ ನೋಡದೆ ಹೊಲ್ಸ್ ತಿಂತಾನೆ ಅಂತ ಮಾತನಾಡ್ತಾರೆ. ಗೊಬ್ಬರದ ಹುಳು ಅಂತೆಲ್ಲ ಮಾತನಾಡ್ತಾರೆ. ನಾನು ಕಸ ಗೊಬ್ಬರದ ಹುಳು ಅಂತೆ ಕುಸುಮಾ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಶಾಸಕ ಮುನಿರತ್ನ. ಇದು ಬಹಳ ವಿಚಿತ್ರ. ಮಾರಾಟ ಮಾಡಲ್ಲ, ಸಹಾಯ. ಇದ್ರ ತಪ್ಪು ಅಂದ್ರೆ ಹೆಂಗೆ ಸರ್? ಕಾನೂನು ಏನು ಅವಕಾಶ ಇದೆ? ಬಿಲ್ ವಿತೌಟ್ ಬಿಲ್ ಅಂತ ಇರಲ್ಲ. ಇನ್ನು ಮುಂದಕ್ಕೆ ನಾವು ಇದು ಚರ್ಚೆ ಬಿಲ್ ಅಂತೂ ಇಲ್ಲ. ಒಂದು ನನ್ನ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿ ಕುಸುಮಾ DK ರವಿ ಅವ್ರನ್ನ ಕರ್ಕೊಂಡು ಇವರೇ MLA, ಎಲ್ಲ ಇವರು